ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ನಾನು ಮಾರ್ಕೆಟ್ಗೆ ಬಂದಿದ್ವಿ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ. ನೋಡಿ, ಜಾತ್ರೆ ಮರಲ್ಲ ಜನ ಮರಲ್ಲ, ಫುಲ್ಲು ಜನ ಅವರೇ. ತೋರಿಸ್ತೀನಿ. ಮಾರ್ಕೆಟ್ಗೆ ಬಂದರೆ ಫುಲ್ ಜನ ಮಾರ್ಕೆಟಲ್ಲಿ ಫುಲ್ ಜನ ಅವರೇ. ಇವತ್ತು ಭಾನುವಾರ, ಇನ್ನು ವರಲಕ್ಷ್ಮಿ ಹಬ್ಬ ಬರೋಕ್ಕಿಲ್ಲ. ವರಲಕ್ಷ್ಮಿ ಹಬ್ಬಕ್ಕೆ ಇವಾಗ ಅಂಗಡಿ ಹತ್ರ ಜನಗಳೇ ಅವರು. ವರಲಕ್ಷ್ಮಿ ಹಬ್ಬ ಫುಲ್ ಡಿಮ್ಯಾಂಡ್. ವರಲಕ್ಷ್ಮಿ ಹಬ್ಬ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಏನೇನು ಬೇಕೆಲ್ಲ ಮಾಡ್ಕೊಡ್ತಾರೆ. ಅಂಗಡಿ ಅದವ್ರೆ. ವರಲಕ್ಷ್ಮಿ ಹಬ್ಬ ಹತ್ತ ಐತೆ ಅಂದಂಗೆ ಯಾರು ಮಾರ್ಕೆಟ್ಗೆ ಬರಬೇಡ್ರಿ. ರೇಟ್ಗಳು ಜಾಸ್ತಿ. ಅವ್ರು ಹೇಳಿದ ರೇಟ್ ನಾವು ಕೊಡಬೇಕು. 3,500 4,000 ಹೇಳ್ತಾರೆ ಸ್ವಾಮಿ ಒಡವೆಗಳು ತಗೊಳೋದ್ರೆ. ಆ ಪುಟ್ಟಗೂರು ಇದು 13,000 ಅಂತ ಹೇಳಿ. ನನ್ನ ದೇವ್ರ ಕತೆ ದೊಡ್ಡ ಯಾರು ಹಬ್ಬಕ್ಕೆ ಒಂದು ತಿಂಗಳು ಐತೆ ಅಂದಂಗೆ ಬರಬೇಡ್ರಿ. ರೇಟ್ಗಳು ಜಾಸ್ತಿ ಹೇಳ್ತಾರೆ. 2-3 ತಿಂಗಳು ಮುಂಚೆ ಬಂದ್ಬೇಡಿ. ಆನೆ ಪೀಟಿಗಳು ನೋಡು. ವರಲಕ್ಷ್ಮಿ ಆನೆ ಪೀಠಗಳೈತೆ. ಇಲ್ಲ ಬೆಳ್ಳಿ ಪೀಠನೇ ಬೇಕಾ? ಸ್ಟೆಪ್ಗಳು ನೋಡಿ. ಇಲ್ಲ ಬೇಡ ಲಕ್ಷ್ಮಿ ಇರೋದಾ? ಆನೆ ಮೇಲೆ ಇಕ್ಕೋ. ಆಗಲ್ಲ. ಥರವೆಲ್ಲ ಅವೆ. ಹೂವಿನರ್ಗಳವೆ. ಯಾವ್ಯಾವ್ದು ಬೇಕೋ ಎಲ್ಲ ದಯವಿಟ್ಟು ಬರ್ಬಿಡ್ರಿ. ಸಂಡೇ ಮಾತ್ರ ಬರಬೇಡಿ. ಸಂಡೇ ಬಂದರೆ ಮಾರ್ಕೆಟ್ ಫುಲ್ ಜನ ಇದೆ. ಏನು ಮಾಡೋದು? ಯಾವ ಅಂಗಡಿ ಸ್ಟೆಪ್ಗಳು ಸಿಕ್ಕಲ್ಲಪ್ಪ. ಅದಕ್ಕೆ ಬಂದಿದ್ದು ನಾನು ಇವಾಗ. ಸ್ಟೆಪ್ಗಳು ಸಿಕ್ಕಲ್ಲ. ಡಿಸೈನ್ ಮಾಡೋಕ್ಕೆ ಇದೆಲ್ಲ ಐತೆ. ಬಾಳೆ ತಿಂಡಿ ಇಕ್ಕೋದೈತೆ. ದೇವ್ರಿಗೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಐತೆ. ಒಂದು ಈ ಕಡೆ ಕೊಡಿ. ಯಾರಲ್ಲ ಬಿದ್ದಲ್ಲ.